ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನು ಕೂಡ ಇದರಲ್ಲಿ ಇಲ್ಲ. ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಈ ಸುಖ ಸುಮ್ಮನೆ ಅಪಪ್ರಚಾರ ಅನ್ನೋದೇ ಒಂದು ಅಪಪ್ರಚಾರ, ಷಡ್ಯಂತ್ರ ಅಂತ ಇದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ. ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನು ತಾವು ಪ್ರಸಾರ ಮಾಡಿ ಅಂತ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ. ಅಲ್ಲ, ಅದು ಪೊಲೀಸರಿಗೆ ಗೊತ್ತು ಏನಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ನೋಡಿ, ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ. ತಾವು ವರದಿಗಾರರಿದ್ದೀರಿ, ತಾವು ಮಾಧ್ಯಮದವರಿದ್ದೀರಿ. ಇವತ್ತು ಅವರು ಸೀಸ್ ಮಾಡಿದ್ದೇನು? ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ಅದು ತಮ್ಮೆಲ್ಲರ ಗಮನಕ್ಕಿರಲಿ. ಒಬ್ಬ ಪತ್ರಕರ್ತ ಸತ್ಯವನ್ನು ಬರೆದ್ರೆ ಅವನ ಪೆನ್ ಸೀಸ್ ಮಾಡಿದರೆ ಹೆಂಗಿರ್ತದೆ? ಅವನು ಪೆನ್ನು ಪೇಪರ್ ಸೀಸ್ ಮಾಡಿದರೆ, ಇವತ್ತು ಅವರು ಅದನ್ನೇ ಮಾಡಿದ್ದಾರೆ. ಅವನು ಬರೆದಂಥ ಪೆನ್ನು ಪೇಪರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ದಯವಿಟ್ಟು ತಾವು ಕೂಡ ಕ್ಯಾಮ್ರಾದಿಂದನೇ ತಾವು ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತೀರಿ. ಅದೊಂದು ನಿಮ್ಮ ವೃತ್ತಿ, ಅದೊಂದು ಪುಣ್ಯ ವೃತ್ತಿ ಅಂತ ನೀವು ಮಾಡ್ತೀರಿ. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ಈ ಸಂವಿಧಾನದ 4ನೇ ಭಾಗ ಅಷ್ಟೇ ಅಲ್ಲ, ಅದೊಂದು ಪುಣ್ಯ ವೃತ್ತಿ. ಕ್ಯಾಮ್ರಾನೇ ಸೀಸ್ ಮಾಡಿದ್ದಾರೆ ಸರ್, ಅದನ್ನು ನೀವು ಗಮನದಲ್ಲಿ ತಗೊಂಡ್ರಿ. ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ, ಆನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಹುಡುಕಾಡಿದ್ದಾರೆ. ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರ ಏನು ಅಂದರೆ ಒಂದೇ ಒಂದು ಲವಲೇಶವೂ ಕೂಡ ಇಲ್ಲ.